ಸೊ ನೆನ್ನೆದೆಲ್ಲ ಆಯಿತು, ಇವತ್ತು ಎರಡನೇ. ಸೊ ಪಾರ್ಟ್ 2 ಇದು. ಪಾರ್ಟ್ 2 ಅಲ್ಲಿ ನಾನಿವತ್ತಿದ್ದೀನಿ ವಾಗಮಾನಿಂದ ನಾನು ಆಲ್ರೆಡಿ ಸ್ಟೇ ಎಲ್ಲ ಆಗಿ ಸೊ ನಾನೀಗ ಅರ್ಲಿ ಮಾರ್ನಿಂಗ್ ಬಂದಿದ್ದೇನೆ. ಫುಲ್ಲು ವೆದರ್ ಮಾತ್ರ ಸೂಪರ್ ಆಗಿದೆ, ನೋಡ್ಬೋದು ಹೇಗಿದೆ ಅಂತ. ನಾನೀಗ ಮೊದಲನೇದಾಗಿ ಫಸ್ಟ್ ಪ್ಲೇಸ್ ಹೋಗ್ತಿರೋದು ಮೀಡೋಸ್. ನೋಡಿ ಇಲ್ಲಿದ್ದೇನೆ. 9 to 6 ಗಂಟೆ ಓಪನ್ ಇರುತ್ತೆ. ಫಸ್ಟ್ ನಾನು ಇದನ್ನು ಮುಗಿಸ್ಕೊಂಡು ಒಳಗಡೆ ಏನೇನಿದೆ ಅಂತ ನೋಡಿ ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗ್ತಿದ್ದೀನಿ ಅಂತ ಹೇಳ್ತೇನೆ, ಬನ್ನಿ. ಒಂದು ಟಿಕೆಟ್ ಬಂದ್ಬಿಟ್ಟು 25 ರೂಪೀಸ್ ಒಬ್ಬರಿಗೆ ಚಾರ್ಜ್ ಮಾಡ್ತಾರೆ. ಫುಲ್ ಫಾಗ್ ತುಂಬ್ಕೋತಿದೆ ಆಚೆಲ್ಲ ನೋಡ್ಬೋದು. ಇಲ್ಲಿ ಆ್ಯಕ್ಟಿವಿಟೀಸ್ ಇದೆ ಅಂತ ಅನಿಸುತ್ತೆ, ಬೋರ್ಡ್ ಹಾಕಿದ್ದಾರೆ, ನೋಡುವ ಏನೆಲ್ಲ ಇದೆ ಅಂತ, ಬನ್ನಿ. ಸೊ ಅರ್ಲಿ ಮಾರ್ನಿಂಗ್ ಬಂದಿದ್ದೇನೆ ನಾನು 9 AM ಸೊ ಸೂಪರ್ ಅಂದರೆ ಸೂಪರ್ ಆಗಿದೆ ವೆದರ್ ಮಾತ್ರ, ನೋಡ್ಬೋದು. ಸೊ ಪಾರ್ಟ್ 2 ಅಂತ ಹೇಳಿದಾಗೆ ಇವತ್ತು ಡೇ 2 ಅಲ್ಲಿದ್ದೆ ನಾನು. ಸೊ ಈ ವಿಡಿಯೋ ಬಂದ್ಬಿಟ್ಟು ಕಂಪ್ಲೀಟಾಗಿ ಒಂದು ವರ್ಷ ಫುಲ್ ಕೆಲಸ ಮಾಡಿ ಟೆನ್ಷನ್ ಸ್ಟ್ರೆಸ್ಸಲ್ಲಿ ಇರೋರಿಗೆಲ್ಲ ಈ ಪ್ಲೇಸ್ಗೆ ಫ್ಯಾಮಿಲಿ ಆಗಿ ಬರಬೇಕು, ಇಲ್ಲ ಫ್ರೆಂಡ್ಸ್ ಜೊತೆ ಏನಾದರೂ ಬರ್ಬೋದು. ಆದರೆ ಪ್ಲೇಸು ಮಾತ್ರ ಸೂಪರ್ ಆಗಿದೆ, ವೆದರ್ ನೀವು ನೋಡ್ಬೋದು. ಸೊ ಏನೆಲ್ಲಿಗೆ ಬರ್ತಾ ಇದ್ದೀನಿ ಅಂದರೆ, ನಾನು ಇವತ್ತು ಆಲ್ರೆಡಿ ಫಸ್ಟ್ ಬಂದಿರೋ ಪ್ಲೇಸಲ್ಲಿ ಜಿಪ್ಲೈನ್ ಇದೆ, ಸೈಕ್ಲಿಂಗ್ ಇದೆ, ಬೋಟಿಂಗ್ ಇದೆ. ಸೊ ನಾನು ಏನೇನೆಲ್ಲ ಮಾಡ್ತಾಯಿದ್ದೀನಿ, ಯಾವುದಕ್ಕೆಲ್ಲ ಎಷ್ಟೆಷ್ಟು ರೇಟ್ ಇದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹಾಗೆ ವಾಗಮಾನಲ್ಲಿ ಬಂದರೆ ನೀವು ಎಷ್ಟು ಪ್ಲೇಸಸ್ ಕವರ್ ಮಾಡ್ಬೋದು ಈ ವಿಡಿಯೋದಲ್ಲಿ ಇರುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬರ್ತಿದ್ದೀರಾ ಹಾಗೆ ಒಂದು ವೆದರ್ ನೋಡಿ ನೀವು, ಒಂದು ರೌಂಡ್ ಹೇಗಿದೆ ಅಂತ. ಪ್ಲೇಸಿಗೆ 20 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಇಲ್ಲಿಂದ ಟ್ರೆಕ್ಕಿಂಗ್ ಇರುತ್ತೆ ನಿಮಗೆ 1 ಕಿಲೋಮೀಟರ್. ನೋಡಿ ಅಲ್ಲಿ ಹೋಗ್ಬೇಕು, ಅಲ್ಲಿ ಮೇಲೆ ಹೋದರೆ ನಿಮಗೆ ವ್ಯೂ ಕಾಣುತ್ತೆ. ಸೊ ಬನ್ನಿ ನೋಡುವ ಹೇಗಿದೆ ಅಂತ. ಈ ಒಂದು ಪ್ಲೇಸ್ ಟ್ರೆಕ್ ಮಾಡ್ತಾ ಬರುವಾಗ ನೋಡಿ ನಿಮಗೆ ಈ ರೀತಿ ಒಂದು ವ್ಯೂ ಕಾಣುತ್ತೆ ಹೇಗಿದೆ ಅಂತ. ಈಚೆ ಸೈಡ್ ಸಹ ನಿಮಗೆ ವ್ಯೂನೇ, ಎಲ್ಲೋದ್ರೂ ವ್ಯೂ ಕಣ್ಣನ್ನು ತಂಪುಗೊಳಿಸುವಂತಹ ಒಂದು ವ್ಯೂ ಸಿಗ್ತಾ ಇರುತ್ತೆ. ಆಮೇಲೆ ಅಲ್ಲಿ ಗಂಟ ಹೋಗ್ಬೋದು ಇನ್ನೂ. ಸೊ ಇಲ್ಲೊಂದು ಕೆಳಗೊಂದು ವ್ಯೂ ಪಾಯಿಂಟ್ ನೋಡಿ ಹೇಗಿದೆ ಅಂತ. ಈ ರೀತಿ ನಿಮಗೊಂದು ವ್ಯೂ ಸಿಗುತ್ತೆ ನೋಡಲಿಕ್ಕೆ. ಅಷ್ಟೇ 2 ನಿಮಿಷ ನಿಂತಿದ್ದಷ್ಟೇ ನಾನಿಲ್ಲಿ ನೋಡಿ ಫುಲ್ ಫಾಗ್ ಕವರ್ ಆಯಿತು, ಫುಲ್ ಕವರ್ ಆಗ್ತಿದೆ. ಇನ್ನು ಇಲ್ಲಿ ವ್ಯೂ ಏನು ಕಾಣಲ್ಲ, ಆದರೆ ಗಾಳಿ ಒಂದು ಬರ್ತಾ ಇದೆ, ತಣ್ಣನೆ ಗಾಳಿ. ಆ ಗಾಳಿಯನ್ನು ನೀವು ಫೀಲ್ ಮಾಡಬೇಕಷ್ಟೇ. ಸೂಪರ್ ಆಗಿದೆ ಮಾತ್ರ. ಓಪನ್ ಬಂದುಬಿಟ್ಟು ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 4:15 ಗಂಟೆ ಓಪನ್ ಇರುತ್ತೆ. ಸೊ ಮತ್ತೆ 11:30 to 1 ಗಂಟೆ ಅವರದ್ದೇನೋ ಇರ್ಬೋದು. ಸೊ ಓಪನಿಂಗ್ ಟೈಮ್ 8 to 4:30. ಪೈನ್ ಫಾರೆಸ್ಟ್ ರೀಚ್ ಆಗಿದ್ದೀನಿ. ಸೊ ಇದು ಪೇ ಆ್ಯಂಡ್ ಸೆಕ್ಯೂರಿಟಿ, ಪಾರ್ಕಿಂಗ್ ಅಲ್ಲೇ ಮಾಡಬೇಕು. ಪೇ ಆ್ಯಂಡ್ ಪಾರ್ಕ್ ಫೆಸಿಲಿಟಿ ಇದೆ. ಸೊ ಇಲ್ಲಿಂದ ಲೆಫ್ಟ್ ಸೈಡ್ಗೆ ಹೋಗಬೇಕು, 100 ಮೀಟರ್ಸ್ ಇದೆ ನೋಡಿ. ಅಲ್ಲಿಂದ ಲೆಫ್ಟ್ ಹೋಗ್ಬೇಕು. ಬನ್ನಿ ಹೇಗಿದೆ ಅಂತ ತೋರಿಸ್ತೇನೆ. ಫೈನಲ್ಲಿ ನಡ್ಕೊಂಡು ಬಂದಮೇಲೆ ಈ ಅಂಗಡಿಗಳೆಲ್ಲ ಆದಮೇಲೆ ನಿಮಗೆ ಸಿಗೋದೆ ಈ ಒಂದು ಪೈನ್ ಫಾರೆಸ್ಟ್ ಇಕೋ ಟೂರಿಸಮ್. ಸೊ ನೋಡಿ ಇದು 10 ರೂಪೀಸ್ ಒಬ್ಬರಿಗೆ ಚಾರ್ಜ್ ಮಾಡ್ತಾರೆ ಇಲ್ಲಿ. ಟ್ರೆಕ್ಕಿಂಗ್ ಉಂಟು 6 ಕಿಲೋಮೀಟರು. ನಾನೊಂದು ಬೆಳಿಗ್ಗೆ ಒಂದು ವಾಟರ್ ಫಾಲ್ಸ್ ನೋಡಿದೆ, ನಾನು ಸ್ಟೇ ಆಗಿದ್ದ ಕಡೆಯಲ್ಲಿ. ಸೊ ಅದೇ ವಾಟರ್ ಫಾಲ್ಸಿಗೆ ಇಲ್ಲಿಂದ ಟ್ರೆಕ್ಕಿಂಗ್ ಇದೆ, 500 ರೂಪೀಸ್. ನಾನು ಆಲ್ರೆಡಿ ನೋಡಿ ಬಂದಾಯಿತು. ಬನ್ನಿ ಮುಂದೆ ಹೋಗಿ ನೋಡುವ. ಫೋಟೋಗ್ರಾಫ್ ಇದೆ. ಸೊ ಇದೇ ಬಂದ್ಬಿಟ್ಟು ಪೈನ್ ಫಾರೆಸ್ಟ್. ಇದನ್ನು ಹೀಗೆ ವಿಡಿಯೋ ಮಾಡಬಾರ್ದು, ಹೀಗೆ ಮಾಡಬೇಕು ನೋಡಿ. ಸೊ ಈ ಪೈನ್ ಫಾರೆಸ್ಟ್ಗೆ ಬಂದರೆ ನೋಡಿ ಈ ರೀತಿ ಒಳ್ಳೆ ರೀತಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಒಳ್ಳೆ ಗಾಳಿ ಬರ್ತಾ ಇದೆ. ಮತ್ತು ಅದೇ ರೀತಿ ಆಚೆ ಸೈಡೆಲ್ಲ ನೋಡಿ ಹೇಗಿದೆ, ಸೂಪರ್ ಇದೆ. ಇಂಥ ಪ್ಲೇಸಸ್ ಎಲ್ಲ ಮಿಸ್ ಮಾಡಬೇಡಿ ಬಂದಾಗ. ಮತ್ತು ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಕೆಳಗೆ ಹೋಗ್ತಾ ಇದ್ದಾಗೆ ಬೋಟಿಂಗ್ ಇದೆ, ಕ್ಯಾಂಟೀನ್ ಇದೆ, ಮತ್ತು ಗಾರ್ಡನ್ ಚಿಲ್ಡ್ರನ್ ಪಾರ್ಕ್ ಇದೆ. ಸೊ ಇದನ್ನೆಲ್ಲ ನೋಡ್ಕೊಬರುವ ಬನ್ನಿ. ನನಗೆ ಕೆಳಗೆ ಬಂದ ಮೇಲೆ ಇಲ್ಲೊಂದು ಸ್ವಲ್ಪ ನಿಮಗೆ ಫೋಟೋ ಮಾಡ್ಕೊಳ್ಳಿಕ್ಕೆ, ಫೋಟೋ ತೆಗಿಲಿಕ್ಕೆ, ವಿಡಿಯೋ ಮಾಡಲಿಕ್ಕೆ, ಮತ್ತು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ, ಕೂರಲಿಕ್ಕೆ, ನೋಡಲಿಕ್ಕೆ ಎಲ್ಲ ನಿಮಗೆ ಇಲ್ಲಿ ಕೆಳಗೆ ಬರ್ಬೋದು ನೋಡಿ. ಇಲ್ಲಿ ಮಾಡ್ಬೋದು ನಿಮಗೆ. ಸೊ ಕಂಪ್ಲೀಟಾಗಿ ಇಲ್ಲಿ ನಿಮಗೆಲ್ಲ ಕಾಣುತ್ತೆ. ಸೊ ನೆಕ್ಸ್ಟು ನಾನು ಹೊರಟಿದ್ದು ವರಟುಮೇಡು ಅಂತ ಒಂದು ಹಿಲ್ ಟಾಪಿಗೆ ಹೋಗ್ತಾ ಇದ್ದೆ. ಅದೇ ರೂಟಲ್ಲಿ ನಾನು ಬರ್ತಾ ಇದ್ದೆ. ಅದೇ ರೂಟಲ್ಲಿ ಬರುವಾಗ ಒಂದು ಫಾಲ್ಸು ನಮಗೆ ಹತ್ತಿರ ಹೋಗ್ಲಿಕ್ಕೆ ಬಿಡಲ್ಲ, ರೋಡ್ ಸೈಡೇ ನೋಡಬೇಕು.
ಅದು ಯಾವ ಫಾಲ್ಸ್ ಅಂತ ಇದು ನೋಡಿ ತೋರಿಸ್ತಿದ್ದೀನಿ. ಹೇಗಿದೆ, ಹೇಗೆ ಸುಂದರವಾಗಿ ಇದೆ. ಈ ಫಾಲ್ಸು ನಿಮಗೆ ಇಲ್ಲೇ ರೋಡ್ ಸೈಡಲ್ಲಿ ಹೋಗುವಾಗನೇ ಸಿಕ್ಬಿಡುತ್ತೆ. ಈ ಫಾಲ್ಸ್ ವಿಶೇಷತೆ ಅಂದರೆ ನಿಮಗೆ ಹತ್ತಿರ ಹೋಗ್ಲಿಕ್ಕೆ ಬಿಡೋದಿಲ್ಲ, ರೋಡ್ ಸೈಡಲ್ಲೇ ನೀವು ಒಂದು ನೋಡಿಕೊಂಡು ವಾಪಸ್ ಹೋಗ್ಬೇಕಷ್ಟೆ. ನೋಡಿ ಎಷ್ಟು ಚಂದ ಇದೆ. ನೆಕ್ಸ್ಟ್ ನಾನು ಬಂದಿರೋದು ಈ ಫಾಲ್ಸ್ನ ನೋಡೋಣ ಬನ್ನಿ ಹತ್ತಿರದಿಂದ. ಸೊ ಈ ಪ್ಲೇಸ್ನ ಸ್ವಲ್ಪ ಅವಾಯ್ಡ್ ಮಾಡೋದೇ ಒಳ್ಳೆಯದು, ಯಾಕಂದರೆ ತುಂಬ ಜನ ನಿಲ್ಲಿಕ್ಕಾಗಲ್ಲ. ಇಲ್ಲಿ ಒಂದಲ್ಲ ಒಂದು ಗಾಡಿ ಬಂದು ನಿಲ್ತಾನೆ ಇರುತ್ತೆ. ಆದರೆ ಬಂದ್ರೂ ಸಹ ನೀರು ಇನ್ನೂ ಸಹ ತುಂಬ ಇರುವಾಗ ಬಂದರೆ ನಿಮಗೆ ಇನ್ನೂ ಒಳ್ಳೆ ಫೀಲ್ ಕೊಡುತ್ತೆ. ಸೊ ಇಲ್ಲಿಗೆ ಈ ವಿಡಿಯೋನ ಅಂದರೆ ಇವತ್ತಿನ ಒಂದು ಟ್ರಿಪ್ಸ್ನ ಕಂಪ್ಲೀಟಾಗಿ ನಾನು ಮುಗಿಸ್ತಾ ಇದ್ದೇನೆ. ಯಾರೆಲ್ಲ ನನ್ನ ಚಾನಲ್ಗೆ ಬಂದು ವಾಚ್ ಮಾಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಲಾಸ್ಟ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ.